ಅಯ್ಯಪ್ಪ ಅಂದ ನನ್ ಗಂಡಂಗೆ ಹಪ್ಪಳ ಅಂದ್ರೆ ತುಂಬಾ ಇಷ್ಟ. ನಿನ್ ಗಂಡಗ್ ಮಾಡ್ಕೊಡುವಂತೆ ಹಾಕೋ. ಇವಾಗ ಹಿಂಗೆ ಹೆಂಗೆ ಹೆಂಗ್ ಗೊತ್ತಾ? ಕೆಂಡಕ್ ಹಾಕೋದು. ಓಕೆ, ಹಾಯ್, ಹಲೋ, ನಮಸ್ತೆ, ನಮಸ್ಕಾರ. ರಾಘುಸ್ ಕಿಚನ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಶಿರವಾಳದಲ್ಲಿದ್ದೀವಿ. ಎಂದಿನಂತೆ ಇವತ್ತು ಕೂಡ ಒಂದು ಅದ್ಭುತವಾದಂತ ರೆಸಿಪಿ ಮಾಡೋದಕ್ಕೆ ಕಾಯ್ತಾ ಇದೀವಿ. ಇಲ್ಲಿಗೆ ಏನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿಬ್ರು ಅಕ್ಕಿ ಕೇರ್ತಾ ಇದ್ದಾರೆ. ಅಕ್ಕಿ ಕೇರ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನೋ ಅಡಿಗೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಇವಾಗ ನಮ್ಮ ಕೆಲಸ ಏನು, ಯಾವ ಅಡಿಗೆ ಮಾಡ್ತಿದ್ದಾರೆ, ಅದು ಹೆಂಗ್ ಮಾಡ್ತಾರೆ ಅಂತ ಎಲ್ಲ ಕೇಳ್ಕೊಳ್ಳೋದು. ಬನ್ನಿ ನಮ್ ಜೊತೆ ನೀವು ಹೇಗ್ ಮಾಡೋದು ಅಂತ ಕೇಳ್ಕೊಂಡು ಮನೇಲಿ ಟ್ರೈ ಮಾಡಿ. ಇನ್ನು ಯಾರು ನಮ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಬನ್ನಿ 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 ಬನ್ನಿ. ನಮಸ್ಕಾರ. ಅಮ್ಮ, ನಿಮ್ ಹೆಸರು? ಲಕ್ಷ್ಮಿ ಅಂತ. ನಿಮ್ ಹೆಸರು? ಗೀತಾ ಅಂತ. ಗೀತಾ, ಲಕ್ಷ್ಮಕ್ಕ ಮತ್ತೆ ಗೀತಕ್ಕ ಅಕ್ಕಿ ಕೇರ್ತಾ ಇದಾರೆ. ಅಕ್ಕಿ ಕೇರ್ತಾ ಇದಾರೆ ಅಂತಂದ್ರೆ ಏನೋ ಸ್ಪೆಷಲ್ ಅಡ್ಗೆ ಕಾದಿದೆ. ನಾನು ಸ್ವಲ್ಪ ಅಕ್ಕಿ ಕೇರ್ಬಿಡ್ತೀನಿ. ಕೊಡಿ, ಹೆಂಗಂತ ಹೇಳ್ಕೊಡಿ. ಸರಿ ಇದೆಯಾ? ಸರಿ. ಆದ್ರೂ ಬಹಳ ಕಷ್ಟ. ಇವ್ ನೋಡಿ, ಆ ಕಡೆ ಎಲ್ಲ ಚಲೋಗುತ್ತೆ. ಇವಾಗ ಅಕ್ಕಿ ಏನಕ್ಕೆ ಕೇರ್ತಾ ಇರೋದು? ಹಪ್ಪಳ ನೆನ್ಸಕ್, ಹಪ್ಪಳ ಮಾಡಕ್ಕೆ ನೆನ್ಸಕ್ಕಾಗಿ ಅಕ್ಕಿ ಕೇರ್ತಾ ಇದೀವಿ. ಅಕ್ಕಿ ಹಪ್ಪಳ. ಅಕ್ಕಿ ಹಪ್ಪಳ ಹಳ್ಳಿ ಕಡೆ ಮಾಡೋ ಅಂತ ಅಕ್ಕಿ ಹಪ್ಪಳ. ಅದಕ್ಕೆ ಇವಾಗ ಅಕ್ಕಿನ ಕೇರ್ತಾರೆ. ಇದನ್ನ ಏನ್ ಮಾಡ್ಬೇಕು? ಇದನ್ನ ನೆನೆಸಿಬೇಕು 3 ದಿನ. 3 ದಿನ ನೆನೆಸ್ಬೇಕು. ಏನಕ್ಕೆ? ಹಪ್ಪಳ ತಿರ್ಸಿ ರುಬ್ಬಿ ಅದು ಹೊಯ್ಯ ಹಪ್ಪಳ ಹೊಯ್ಯಕ್. ಅಲ್ಲ, ಹೌದು. 3 ದಿನನೇ ಅದು ಅಕ್ಕಿ ಚೆನ್ನಾಗಿ ನೆನಿಬೇಕು. ನೆಂದ ಮೇಲೆ ಹಪ್ಪಳ ಅದು ಬೆಂದು ಆಮೇಲೆ ಏಳ್ಬೇಕಲ್ಲ, ಚೆನ್ನಾಗಿ ನೆಂದ್ರನೆ ಚೆನ್ನಾಗಿ ಏಳ್ತವ. ಸ್ವಲ್ಪ ಹುಳಿ 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 ಬಂದಿರತ್ತೆ. ನೀವ್ ಸುಮ್ನೆ ಅವಾಗ ಒಂದ್ ಅರ್ಧ ಗಂಟೆ ಹಿಂದೆ ನೆನ್ಸ್ಬಿಟ್ಟು ಮಾಡಿದ್ರೆ ಆಗಲ್ಲ. 3 ದಿನ ಕಂಪಲ್ಸರಿ ನೆನ್ಸ್ಬೇಕು. ಇದು ಹಳ್ಳಿ ಅಕ್ಕಿ ಅಲ್ವಾ? ಅಕ್ಕಿ. ಹಳ್ಳಿ ಅಕ್ಕಿ ಇಷ್ಟ ಚೆನ್ನಾಗಿ ಕೆಂಪಗಿದೆ. ನೀವೇ ಬೆಳೆದಿರೋದು? ನಾವೇ ಬೆಳೆದಿರೋದು. ಬಹಳ ಚೆನ್ನಾಗಿದೆ. ಇವಾಗ ಇದನ್ನ ಆಲ್ರೆಡಿ ಇವತ್ತು ಹಪ್ಪಳ ನೀವ್ ಮಾಡ್ತೀರಾ? ಇಲ್ಲ, ಮಾಡ್ತೀವಿ. ಮಾಡಕ್ಕಾಗಿ ನೆನ್ಸಕ್ಕಾಗಿ ಇದನ್ನ ಕೇರ್ತಾ ಇದೀವಿ. ಇದನ್ನ ಇವಾಗ 3 ದಿನ ಆದ್ಮೇಲೆ ಹಪ್ಪಳ ಮಾಡೋದು. ಇವತ್ತು ಹಪ್ಪಳ ಮಾಡಕ್ಕೆ ನಾವ್ ಹಿಂದಿನ ದಿನ 3 ದಿನ ನೆನ್ಸಿಟ್ಟಿವಿ. ನೆನ್ಸಿಟ್ಟಿದ್ದೀರಾ? ಅದನ್ನ ನಮ್ಗೆ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀರಾ? ಅಯ್ಯೋ, ನಾವ್ ಕರೆಕ್ಟ್ ಟೈಮಿಗೆ ಬಂದಿದೀವಿ. ಯಾಕಂದ್ರೆ ಸಮ್ಮರ್ ಅಲ್ಲಿ ಎಲ್ರು ಹಪ್ಪಳ ಸಂಡಿಗೆ ಮಾಡ್ತಾ ಇರ್ತಾರೆ. ಇವಾಗ ಅದು ರೆಡಿ ಇದೆಯಲ್ಲ? ರೆಡಿ ಇದೆ. ಹೋಗ್ಬಿಟ್ಟು ಮಾಡ್ಬಿಡೋಣ. ಬನ್ನಿ 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 ಬನ್ನಿ. ನಡ್ರಿ, ಬೆಂಕಿ ಹೊಟ್ರಿ. ಒಟ್ಟನ್ ಬರ್ರಿ. ಯಪ್ಪ, ನಂಗಂತೂ ಕಡ್ಕೆ ಹೊಡ್ದು ಸಾಕಾಗೋಯ್ತು. ಪಟ್ನ ನಂತ ಇರಿ ನನ್ನ ಹತ್ರ ಇದೆ. ಅಂದ್ರೆ ನಾನು ಸಿಗರೇಟ್ ಸೇದಲ್ಲ, ನನ್ ಗಂಡ ಸೇತಾರಲ್ಲ, ಪದೇ ಪದೇ ಸೇತಾರಂತ ನಾವ್ ಇಟ್ಕೊಂಡಿರೋದು. ಮತ್ತೆ ಸುಮ್ನೆ ಸೇರ್ಸಿದ ಹಾಳಾಗೋಗುತ್ತೆ ಅಂತ. ಗಂಡು ಸಾಳಾಗ್ಬಾರ್ದಂಗೆ. ಹೌದು, ತಗೊಳ್ಳಿ, ಹಚ್ಚಿ. ಅಗ್ನಿದೇವಾಯ ನಮಃ. ಒಲೆ ಅಡ್ಗೆನೆ ಚಂದ ಅಲ್ಲ? ಚಂದ. ಇವಾಗೆಲ್ಲ ಗ್ಯಾಸ್ ಸ್ಟವ್ ಬಂದ್ಬಿಟ್ಟು ಕಟ್ಗೆ ಒಲೆ ಮರ್ತೋಗೈತಿ. ಬರ್ರಿ ಬರ್ರಿ, ನಾ ಬೆಂಕಿ ಹಚ್ತೀನಿ. ಬರ್ರಿ, ನಾ ಬೆಂಕಿ ಹಚ್ತೀನಿ. ಹಚ್ಚಿ. ಎಷ್ಟ್ ಮನೆಗ್ ನಾ ಬೆಂಕಿ ಹಚ್ಚಿಲ್ಲ ಅಂದ್ರೆ, ಎಷ್ಟು ಒಲೆಗ್ ಬೆಂಕಿ ಹಚ್ಚಿಲ್ಲ ಅಂತ ಹೇಳಕ್ ಹೋಗಿ ಮನೆಗೆ ನಾನ್ ಬಾಳ ಕೆಲ್ಸ ಮಾಡ್ತೀನಿ. ಹೌದೌದು. ಯಾರಿಗೂ ಗೊತ್ತಿಲ್ಲ ಅಷ್ಟೇ. ಗೊತ್ತಿದ್ದರಿಗೆ ಗೊತ್ತ ಕೆಲಸ ಮಾಡ. ಗೊತ್ತಿದ್ದರಿಗೆ ಗೊತ್ತು. ಈಗ ಹಿಂಗ್ ಹಪ್ಳ ಮಾಡೋದು. ಹೆಸರು ತರ್ಬೇಕಲ್ಲ ಈಗ. ಹೆಂಗ್ ಇವತ್ತು ಹಪ್ಪಳ ಹೊಯ್ತಾ ಇರೋದೆ. ಬೈತಂಕ ಹೊಯ್ಯದೆ. ಹೆಂಗೆ ನೋಡಿ, ಎಷ್ಟು ಚಂದ ಹಳ್ಳಿ ಭಾಷೆ, ಹಳ್ಳಿ ಸೊಗಡು. ರೆಡಿಮೇಡ್ ಹಪ್ಪಳ ತಿಂದ್ರೆ ಮಜಾ ಇಲ್ಲ. ಇದನ್ನ ನೀವ್ ಮನೇಲಿ ಮಾಡ್ಕೊಂಡ್ ತಿನ್ನಿ. ಬೇಸಿಗೆಯಲ್ಲಿ ಶಕೆ 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 ಅಂತಾರೆ. ಹಿಂಗ್ ಹೊರಗಡೆ ಬಂದ್ಬಿಟ್ಟು ಅಡ್ಗೆ ಮಾಡ್ಬಿಟ್ಟು ಹಪ್ಪಳ ಗಿಪ್ಪಳ ಹಾಕ್ಬೇಕು. ಎಲ್ಲ ಹೇಳಕ್ಕಾಗತ್ತಾ? ಮತ್ ಇದು ಹತ್ತತಾ? ಮತ್ ಹತ್ತದೇ ಇರತ್ತಾ? ಅಯ್ಯೋ, ಇವಾಗ ಪಾತ್ರೆ ತರಲಾ? ತರ್ರಿ. ಅಕ್ಕ, ನಾ ತರ್ತೀನಿ. ತಗೋಬರ್ರಿ. A few moments later. ಅಯ್ಯಪ್ಪ,
ಇದಕ್ಕೆ ಇಷ್ಟು ದೊಡ್ಡ ಪಾತ್ರೆನೇ ಆಗ್ಬೇಕಾ? ಇಷ್ಟು ದೊಡ್ಡ ಪಾತ್ರೆನೇ ಆಗ್ಬೇಕು. ಚಿಕ್ಕ ಪಾತ್ರೆ ಆಗಲ್ಲ. ಒಬ್ಬೊಬ್ಬರ ಮನೇಲಿ ಪಾತ್ರೆ ಇರಲ್ಲ. ಗಡಿಗೆ ಇಟ್ಕೊಂಡು ಹೋಯ್ತಾರೆ. ಹೊಯ್ ಹಪ್ಳ ಒಂದೊಂದೇ ಹಪ್ಳ. ಒಂದೊಂದೇ ಹಪ್ಳ. ಇದು ಸಟ್ಟ ಹಪ್ಳ. ಸಟ್ಟು. ಸಟ್ಟು ಅಂದ್ರೆ ಇದಕ್ಕೆ ಸ್ಟ್ಯಾಂಡ್ ಎಲ್ಲ ಇರುತ್ತಾ? ಇರುತ್ತೆ. ಓ, ಗಡ್ಗೆ ಇಟ್ಕೊಂಡ್ ಮಾಡೋದು ಅಂದ್ರೆ ಅದ್ರ ಮೇಲೆ ಒಂದೊಂದೇ ಹಪ್ಪಳ ಬೇಸೋದು. ಸರಿ. ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಇಡೀ ವರ್ಷ ಹಪ್ಪಳ ತಿನ್ಬೇಕು ಅಂತಂದ್ರೆ ದೊಡ್ಡ ಪಾತ್ರೆ ಹಪ್ಪಳ ಮಾಡ್ಬೇಕು. ಸಟ್ಟ ಹಪ್ಪಳ ಅದು ಬೇಗ ಆಗುತ್ತೆ ಅಂತ. ಬೇಗ ಆಗತ್ತೆ. ಒಂದೊಂದು ಪಾತ್ರೆ ಇಟ್ಕೊಂಡ್ ಮಾಡ್ಕೊಂಡ್ರೆ ಗಂಡ ಹೆಂಡತಿ ಇಬ್ರ ತಿನ್ಕೊಂಡ್ ಕೂತ್ಕೋಬೇಕು. ಮನೆಗ್ ಬಂದಿರೋ ನೆಂಟ್ರೆ ಹಪ್ಪಳನೂ ಇಲ್ಲ ಎಂತ ಇಲ್ಲ. ಅವ್ರ ಹಂಗೆ ಹೋಗದೆ ದೊಡ್ಡ ಗಡ್ಗೆ ಇಟ್ಕೊಂಡ್ರೆ ಅಷ್ಟೇ ಎಲ್ಲರಿಗೂ ಫ್ಯಾಮಿಲಿಗೆಲ್ಲ ಹಪ್ಪಳ. ಇದಕ್ಕೆ ಇವಾಗ ನೀರ್ ಹಾಕೋದು. ಕೆಲ್ಸ ಮಾಡ್ತೀನಂದ್ರೆ ನಾನಂತೂ ಅಯ್ಯೋ, ಪ್ರಪಂಚದಲ್ಲಿ ಯಾರು ಕೆಲ್ಸ ಮಾಡಿದಂತ ಕೆಲ್ಸ ಇದು ಅಲ್ವಾ? ಹೌದು. ಸಾಕಾಗಲ್ಲ. ನೀನು ಸ್ವಲ್ಪ ನೀರು ಬೇಕು. ಇನ್ನು ಬೇಕಾ? ತರ್ತೀನಿ. ನಮ್ಮ ಮಲೆನಾಡಲ್ಲಿ ನೀರಿಗೆ ಬರನೇ ಇಲ್ಲ. ಎಲ್ಲರ ಬಾವಿಯಲ್ಲೂ ನೀರ್ ತುಂಬಿ ತುಳುಕತ್ತೆ. ಅದ್ರಲ್ಲೂ ನಮ್ ಶಿರ್ವಾಳದಲ್ಲಂತೂ ಮನೆಗ್ ಬಾವಿ. ಇವಾಗ ಎಲ್ರು ನೀರಿಲ್ಲ ಅಂತಾರೆ. ಬಟ್ ನಮ್ಮೂರಲ್ಲಿ ಯಾರು ಮಾತಾಡಲ್ಲ. ಎಲ್ಲರ ಮನೆಯಲ್ಲೂ ನೀರಿದೆ. ನೀರಿನ ಸ್ವಲ್ಪ ಆಗ್ಬೇಕಲ್ಲ, ತರ್ತೀನಿ. ಯಪ್ಪ, ಹಾಕ್ಲಾ? ಹಾಕು. ಸಾಕು. ನೀರು ಕಾಯ್ಬೇಕು. ಆ ಡಬ್ರಿ ತಂದ್ರೆ ಬೇಗ ಒಂಚೂರು ಕಾಯ್ತಿತ್ತು. ಬಾಯಿ ಮುಚ್ಚಿದ್ರೆ. ಇದಕ್ ಮುಚ್ಚಬೇಕಾ? ಮುಚ್ಚಬೇಕು. ಏನ್ ಮುಚ್ಚೋದು? ಆ ಡಬ್ರಿ ಐತಲ್ಲ. ಓಹೋ, ಹಿಂಗ ಉಲ್ಟಾ ಮುಚ್ಚಿದ್ರೆ ಬೇಗ ಬಿಸಿ ಆಯ್ತದೆ. ಹಂಗೆ ಓಪನ್ ಇಟ್ರೆ ಆಗಲ್ಲ. ಲೇಟ್ ಆಗತ್ತೆ. ಇವಾಗ ನೀವು ಇವಾಗ ಬೇಸಿಗೆಯಲ್ಲಿ ಹಪ್ಪಳ ಎಲ್ರ ಮನೇಲಿ ಮಾಡ್ತಾರ? ಎಲ್ಲರ ಮನೆಗೂ ಮಾಡ್ತಾರೆ. ಕಂಪಲ್ಸರಿ ಮಾಡೇ ಮಾಡ್ತಾರೆ. ಸಂಡಿಗೆ ಮಳೆಗಾಲ ತಿನ್ನಕ್ಕೆ. ಗದ್ದೆ ಕೆಲಸ ಹೋಗಿ ಬಂದು ಚಳಿ ಆಗಿರ್ತೈತಿ. ನೀವ್ ಎಷ್ಟೊತ್ತಿಗೆ ಹೋಗ್ತೀರಾ ಗದ್ದೆ ಕೆಲ್ಸಕ್ಕೆ? 9:30 ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಗದ್ದೆ ಕೆಲ್ಸಕ್ಕೆ ಹೋಗ್ತೀರಾ? ಓ, ನಾವ್ ಹೇಳದೆ 10:30 12 ಗಂಟೆಗೆ ಎದ್ಬಿಟ್ಟು. ಮತ್ತೆ ಹಳ್ಳಿ ಜೀವನ ಅಷ್ಟೇ ಸಹಿಯಲ್ಲ. ಸಿಟಿ ಜೀವನ ಆದ್ರೆ ಎಷ್ಟೊತ್ತಿಗಾರು ಹೇಳ್ಬೋದು, ಎಷ್ಟೊತ್ತಿಗಾರು ಇರ್ಬೋದು. ಅದಕ್ಕೆ ಹಳ್ಳಿ ಜನ ಗಟ್ಟಿಯಾಗಿರ್ತಾರೆ. ಸಿಟಿ ಅವರು ಟೊಳ್ಳು. ಕುದ್ದಿದೆ ಇವಾಗ? ಕುದ್ದಿದೆ ನೋಡಿ. ಯಾವ್ದು ತೆಗಿತಾ ಇದೀವಿ ಬಾನಿಯನು. ಹಂಗೆಲ್ಲ ಹಿಂಗೆ ಎತ್ಬೇಕು. ಕೈ ಶಕೆ ಹೊಡಿತೈತಿ. ಹಿಂಗ ಹಿಂಗೆ ಅದೆಲ್ಲ ಬಾಳ ಟ್ರಿಕ್ಸ್. ಹಿಂಗ್ ಎತ್ಕೊಬಿಟ್ರೆ ಆಮೇಲೆ ಅದ ಹಪ್ಪಳ ಅಲ್ಲ, ನೀವೇ ಹಪ್ಪಳ ಬಿಡ್ತೀರಾ. ಹುಷಾರಾಗಿ ಮಾಡ್ಬೇಕು. ಇದು ಸ್ಟ್ಯಾಂಡಾ ನೋಡಿ. ಅಂದ್ರೆ ತುಂಬಾ ಪ್ರಮಾಣದಲ್ಲಿ ಹಪ್ಪಳ ಮಾಡೋದಿಕ್ಕೆ ಹಳ್ಳಿ ಕಡೆ ಈ ತರ ಸ್ಟ್ಯಾಂಡ್ ಮಾಡಿ, ಇದೆಲ್ಲರ ಮನೇಲಿ ಇದ್ದೇ ಇರತ್ತಾ? ಹಪ್ಪಳ ಮಾಡ್ಬೇಕಂದ್ರೆ ಈ ತರ ಇಟ್ಕೊಂಡಿರ್ತಾರೆ. ಓ, ಚೆನ್ನಾಗಿದೆ ಸ್ಟ್ಯಾಂಡು. ಕಬ್ಬಣ ಸ್ಟ್ಯಾಂಡು. ಇದನ್ನ ಇವಾಗ ಅದ್ರೊಳಗೆ ಹಾಕದ ಹಿಂಗ ಈ ತರ ಇಟ್ಕೋಬೇಕು. ಇದು ಇವಾಗ ನೋಡಿ, ಅದು ಅಕ್ಕಿ ಮಾಡಿ ಅಲ್ಲಿ ನೆನ್ಸಿದೀವಿ ನಾವು. ಅಲ್ಲಿ ಅಕ್ಕಿ 3 ದಿನ ನೆನೆ ಇಟ್ಟಿದಾರಲ್ಲ, ಅದನ್ನ ರುಬ್ಕೊಂಡಿರೋದು. ಇದಕ್ಕೆ ಏನೇನ್ ಹಾಕಿದೀರಾ? ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವಿನ ಸೊಪ್ಪು, ಅನ್ನ ಸ್ವಲ್ಪ ಹಾಕಿ ಅನ್ನನೂ ಹಾಕ್ಬೇಕಾ? ನೋಡಿ, ಇದಕ್ಕೆ ಒಂದ್ ಸ್ವಲ್ಪ, ಇದಕ್ಕೆ ಎಷ್ಟು ಹಾಕಿದೀರಾ? ಸ್ವಲ್ಪ ಇಷ್ಟ ಹಾಕಿದೀವಿ. ಇಷ್ಟು ಬೆಳ್ಳುಳ್ಳಿ, ಇಷ್ಟು ಬೆಳ್ಳುಳ್ಳಿ ಹಾಕಲ್ಲ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದಿಷ್ಟು ಜೀರಿಗೆ, ಒಂದು ಕರಿಬೇವು, ಒಂದ್ ಹೆಸರು ಕರಿಬೇವು ಹಾಕ್ಬಿಟ್ಟು ಘಮ 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 ಅಂತ ಇದೆ. ಇದನ್ನ ಹಂಗೆ ಬೇಯಿಸ್ಕೊಂಡು ಹಂಗೆ ತಿಂತಾರಲ್ಲ, ತೆಗ್ದ್ಬಿಟ್ಟು. ತಿಂತಾರೆ. ನಾನು ಇವಾಗ ತಿಂತೀನಿ ನೋಡಿ. ಇವಾಗ ಇದನ್ನ ಏನ್ ಮಾಡ್ಬೇಕು? ಇದ್ರೊಳಗೆ ಒಂದು ಚಮಚ ಸ್ಪೂನು. ಒಂದೇ ಸ್ಪೂನಾ? ಒಂದೇ ಸ್ಪೂನು. ಇದನ್ನ ಹಿಂಗ್ ಮಾಡೋದು. ಅವ್ರೊಬ್ರು ಹಂಗೆ ಮನೆ ನಾನು ನಿಮ್ಗೆಲ್ರಿಗೂ ಒಂದು ಟ್ರಿಕ್ಸ್ ಹೇಳ್ತೀನಿ. ಹಪ್ಪಳ ಯಾವಾಗ ಮಾಡ್ಬೇಕು ಗೊತ್ತಾ? ನಿಮ್ ಮನೆಗೆ ನೆಂಟ್ರು ಬಂದಾಗ ಮಾಡಿ. ಎಲ್ರ ಕೈಲಿ ಒಂದೊಂದ್ ತಟ್ಟೆ ಕೊಟ್ಬಿಟ್ರೆ ಎಲ್ಲರೂ ಹಪ್ಪಳ ಮಾಡ್ತಾ ಇರ್ತಾರೆ. ಈಸಿಯಾಗಿ ಆಗೋಗ್ಬಿಡುತ್ತೆ. ಇಷ್ಟೇನಾ ಇದು? ಇಷ್ಟೇನೆ. ಇವಾಗ ಎಲ್ಲ ಕಡೆ ಇದು ಇವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬೇಕು. ಆಮೇಲೆ ಇದನ್ನ ಏನ್ ಮಾಡ್ಬೇಕು? ಇದ್ರೊಳಗೂ ಹಾಕ್ಬೇಕು. ಹಿಂಗ ಹಾಕಿ ಹಿಟ್ಟಾಕ. ಅಬ್ಬಾ. ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ದಂಗೆ ಇದೊಂಥರ ನೋಡಿ. ನಾನು ಒಂದು ನೀನು ಒಂದು ಮಾಡಿ. ನಾನು ಒಂದು ಮಾಡ್ತೀನಿ. ನನ್ ಗಂಡಂಗೆ ಹಪ್ಪಳ ಅಂದ್ರೆ ತುಂಬಾ ಇಷ್ಟ. ನಿನ್ ಗಂಡಗ್ ಮಾಡ್ಕೊಡುವಂತೆ ಹಾಕೋ. ಇವಾಗ ಹಿಂಗೆ ಗೊತ್ತಾ?
ಅಯ್ಯೋ ಹಾ ಆಗ್ಲಿ ಆಗ್ಲಿ, ಅದು ಅಭ್ಯಾಸ ಇಲ್ಲಲ್ಲ ಹಂಗ. ಅಯ್ಯೋ ಹೆಂಗಿದು ನನ್ ನೋಡಿ ಅರ್ಧ ಚಂದ್ರ ಆಗ್ಬಿಡ್ತು. ಹಿಂಗಲ್ಲ, ಹೆಂಗ್ ಮಾಡ್ಬೇಕಿದು? ಇದನ್ನ ಡ್ಯಾನ್ಸ್ ಮಾಡ್ಬೇಕು ಹಿಡ್ಕೊಂಡು ಹಿಂಗೆ. ಹಂಗ ನೀವು ಸಿಂಪಲ್ ಆಗಿ ಇದ್ ಮಾಡಕ್ಕಾಗಿಲ್ಲ ಅಂದ್ರೆ, ನಿಮ್ಗೆ ಹಿಂಗ್ ಮಾಡಕ್ ಅಭ್ಯಾಸ ಇಲ್ಲ ಅಂತಂದ್ರೆ ಹಿಂಗ್ ಹಾಕ್ಬಿಟ್ಟು ಒಂದ್ ಹಾಡ್ ಅದನ್ನ ಹಾಕೊಂಡು ಹಿಂಗ್ ಮಾಡ್ಬಹುದು. ಸಿಂಪಲ್ ಅಂದ್ರೆ ಹಿಂಗೆ, ಹಿಂಗೆ ಹಿಂಗೂ ಬರ್ಲಿಲ್ಲ ಅಂದ್ರೆ ಡ್ಯಾನ್ಸ್ ಡ್ಯಾನ್ಸ್ ಮಾಡ್ಕೊಂಡೆ ನೋಡಿ. ನೋಡಿ ಹಂಗೆ ಇಟ್ಕೊಂಡು ಡ್ಯಾನ್ಸ್ ಮಾಡೋದು. ಹಿಂಗೆ ಡ್ಯಾನ್ಸ್ ಮಾಡ್ದೆ. ಇವಾಗ ಆಯ್ತು. ಇದನ್ನ ಇದ್ರ ಮೇಲೆ ಇಟ್ರೆ ಆಯ್ತು. ಇದು ನಾನ್ ಮಾಡಿದ್ದು. ಡ್ಯಾನ್ಸ್ ಮಾಡಿ ಹಪ್ಳ ಮಾಡಿದ್ರೆ ಹಿಂಗಾಗತ್ತೆ, ಶಿಸ್ತಾಗಿ ಹಪ್ಳ ಮಾಡಿದ್ರೆ ಹಿಂಗಾಗತ್ತೆ. ಇದನ್ನ ಹಿಂಗ್ ಇಡ್ಬೇಕಾ? ಇದನ್ನ ಹಿಂಗ್ ಮುಚ್ಚೋದು ಈಗ. ಮತ್ತೆ ಮತ್ತೆ ಅಬ್ಬಾ, ಇದಕ್ಕೆ ಹೊಸ ಹೆಸರು ಡ್ಯಾನ್ಸಿಂಗ್ ಅಕ್ಕಿ ಹಪ್ಳ. ಹೆಂಗಿದೆ? ಹಾಕ್ಬಿಡುತ್ತೆ. ಇವಾಗಿನ ಕಾಲದಲ್ಲಿ ಹಪ್ಪಳ ಎಲ್ಲ ಅಯ್ಯೋ ಯಾರು ಮಾಡ್ತಾರೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಬಾಡಿಗೆ ಎಕ್ಸರ್ಸೈಸ್ ಆಗತ್ತೆ. ಫುಲ್ ಶೇಕ್, ಬಾಡಿ ಎಲ್ಲ ಶೇಕ್ ಆಗಿ ಅಯ್ಯೋ ಮೈ ಮೇಲೆಲ್ಲ ಇಟ್ಬಿಟ್ಬಿಡ್ತು. ಇವೆಲ್ಲ ಆಗತ್ತೆ. ಅಡ್ಗೆ ಮಾಡ್ಬೇಕಂದ್ರೆ ಅದೆಲ್ಲ ಆಗುತ್ತೆ. ಮಸಿ ಆಗ್ಬೇಕು. ಹೌದು. ಕೈ ಕೆಸರಾದ್ರೆ ಬಾಯಿ ಮೊಸರು, ಇಲ್ಲ ಅಂದ್ರೆ ಮೊಸರು ಇಲ್ಲ, ಬೆಣ್ಣೆನೂ ಇಲ್ಲ. ಬೆಣ್ಣೆನಿಲ್ಲ. ಅಷ್ಟೇ. ಕೊಡಿ ಅಮ್ಮ, ನಾನು ಮಾಡ್ತಾ ಹೋಗ್ತೀನಿ ಪಟ 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 ಪಟ. ನಾನು ಎಷ್ಟು ಕೆಲ್ಸ, ಅಯ್ಯೋ. ನಾನು ಇವಾಗ ಕಲ್ತ್ಬಿಟ್ಟಿದೀನಿ. ಊರಿಗೆ ಹೋಗ್ಬಿಟ್ಟು ಹಪ್ಪಳದ ಫ್ಯಾಕ್ಟ್ರಿ ಇಟ್ಬಿಡ್ತೀನಿ. ನೋಡಿ ಇದನ್ನ ರೋಲ್ ಹಿಂಗೆ ನಿಧಾನಕ್ಕೆ ಎಲ್ಲ ಕಡೆ ಸ್ಪ್ರೆಡ್ ಆಗತ್ತೆ. ಇದು ಎಲ್ಲ ಭಾಗದಲ್ಲೂ ಮಾಡ್ತಾರೆ, ಬಟ್ ನಮ್ಮ ಮಲೆನಾಡಲ್ಲಿ ಸ್ಪೆಷಲ್ ಆಗಿ ತುಂಬಾ ಜನ ಇದನ್ನ ಮಾಡ್ತಾರೆ. ಬಾಕಿ ಕಡೆ ಎಲ್ಲ ಕಮ್ಮಿ ಈ ಹಪ್ಪಳ. ಹೌದು. ಎಣ್ಣೆಗೆ ಹಾಕಿದ್ರಂತೂ ಇಷ್ಟ ಅಗಲ ಆಗತ್ತೆ. ಇದನ್ನ ಹಂಗೆ ಕೆಂಡದಲ್ಲೂ ಸುಡ್ಕೊಂಡ್ ತಿನ್ಬೋದಾ? ಸುಡ್ಕೊಂಡ್ ತಿನ್ಬೋದು. ಘಮ ಘಮ ಹಪ್ಪಳ ನೋಡಿ. ನಂದು ಕರೆಕ್ಟ್ ಆಗಿ ಬಂತಿಲ್ಲ ನೋಡಿ ಇವಾಗ. ಅದು ಬಟ್ಲ ಡ್ಯಾನ್ಸಿಂಗ್ ಮಾಡ್ದೇನು ಮಾಡ್ಬೋದು. ನಾನು ಇವಾಗ ಡ್ಯಾನ್ಸೇ ಮಾಡ್ಲಿಲ್ಲ, ಸುಮ್ಮನೆ ಹಿಂಗೆ. ಏನ್ ಗೊತ್ತಾ, ಇವಾಗ ಯಾರಿಗಾದ್ರೂ ಡ್ರೈವಿಂಗ್ ಕಲಿಬೇಕು ಅಂತ ಆಸೆ ಇರತ್ತಲ್ವಾ, ಅವ್ರಿಗೆ ಇದ್ ಕೊಟ್ಬಿಟ್ರೆ ಆಯ್ತು. ಅವ್ರ ಹಿಂಗ್ ಹಿಂಗ್ ಮಾಡ್ತಾ ಹಿಂಗ್ ಮನೇಲಿ ಚಿಕ್ಕ ಮಕ್ಳು ಕೈಲಿ ಕೊಟ್ಬಿಟ್ಟು ಆಟ ಆಡ್ಕೊಂಡು ಹಿಂಗೆಲ್ಲ ಮಾಡ್ತಾ ಮಾಡ್ಬಿಡ್ಬೋದು. ವೆರಿ ಈಸಿ. ನೀರ್ ಹಾಕಿ ಬರೋದ್ರ ಇದು ಇವಾಗ ಆಗಿದ್ಯಾ? ಆಯ್ತು. ಆಯ್ತಾ? ಅಯ್ಯೋ, ಮತ್ ನಿಧಾನ ತೆಗಿಬೇಕು. ಹೆಸರು ನನ್ನ ಹೆಸರಾ? ಅಲ್ಲ, ನಿನ್ನ ಹೆಸರು ರಾಗಿಣಿ ಅಂತ. ಇದ್ರ ಹೆಸರು ಕೈಗೆ ಶಕೆ ಹೊಡಿದು ಕೈ ಗೊಬ್ಬೆ ಬಂದ್ ಹೋಗತಿ. ಅಯ್ಯೋ, ಬೆಂದೈತಿ. ಆಗಿದ್ಯಾ? ಆಗಿದ್ಯಾ? ಅಬ್ಬಾ, ಇದ್ರ ಹಿಂಗಿಡ್ಲಿ. ಹಂಗೆ ತೆಗಿಯೋದು ಹಿಂಗೆ ತೆಗಿಯೋದು, ಬಟ್ಟೆಗೆ ತೆಗಿ. ಹಿಂಗ್ ತೆಗೆದ್ರು ಬರ್ತೈತಿ. ಒಂದ್ಮೇಲೆ ಒಂದು ಹಂಗೆ ಹಂಗೆ ಇಟ್ಕೊಳ್ಳೋದಾ? ಆ ತಟ್ಟೆ ಕೊಡು. ಅಬ್ಬಾ, ಇವಾಗ ಇದನ್ನ ಇಡೋದು, ಅದನ್ನ ಇಡೋದು ಮತ್ತೆ ಸಿಂಪಲ್. ಮುಚ್ಚು ಹಾಕಿ. ಎಸ್, ನೋಡಿ ಇದು ತುಂಬಾ ಜಾಗ್ರತೆಯಲ್ಲಿ ನೀವು ಮನೇಲಿ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಕೈ ಸುಟ್ಕೊಳ್ಳೋ ಅಂತ ಸಾಧ್ಯತೆ ತುಂಬಾನೇ ಇರುತ್ತೆ. ಚಿಕ್ಕ ಮಕ್ಕಳೆಲ್ಲ ಇದನ್ನ ಮನೇಲಿ ಟ್ರೈ ಮಾಡಕ್ ಹೋಗ್ಬೇಡಿ. ಪೇರೆಂಟ್ಸ್ ಇದ್ದು ಅವ್ರ ಜೊತೆನೆ ಇದನ್ನೆಲ್ಲ ನೀವು ಮಾಡಿ. ರಾಘು ಕಿಚನ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ, ನಾವ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೈಯೆಲ್ಲ ಸುಟ್ಕೊಂಡು ಆಮೇಲೆ ಯಾರಿಗ್ ಬೇಕು ಅಲ್ವಾ. ಇವಾಗ ಇದೇನಕ್ಕೆ? ಇದು ಹಪ್ಪಳ ಹಾಕಕ್ಕೆ. ಇದು ಕೆಲವೊಬ್ರು ಮನೇಲಿ ಇರಲ್ಲ, ಅವ್ರೇನ್ ಮಾಡ್ಬೇಕು? ಅದು ಇರಲ್ಲ ಅಂದ್ರೆ ಇಂತ ಬಕೆಟ್ ಎಲ್ಲ ಇರ್ತೈತಲ್ಲ, ಅದ್ರೊಳಗ್ ಹಾಕ್ಬೋದು. ಒಳಗೆಲ್ಲ ಇದಕ್ ಸ್ವಲ್ಪ ನೀರ್ ಹಾಕ್ಬೇಕು. ನೀರಾ? ಸಾಕ್ ಸಾಕಾ? ಸಾಕ್ ಸಾಕ್. ಟ್ರಿಕ್ಸ್ ಎಲ್ಲ ಮೇನ್ ಇದೆಲ್ಲ ನೆನ್ಪಿಟ್ಕೊಳ್ಳಿ. ಎತ್ರಿ ಎತ್ರಿ. ಇದು ಹಪ್ಪಳ ಎತ್ಬೇಕು ಹಿಂಗೆ. ಒಂದ್ ಕಡ್ಡಿ ಹಿಡ್ಕೊಂಡ್ರೆ ಬರ್ತೈತಿ. ಕಡ್ಡಿ ಬೇಡ ಅಂದ್ರೆ ಬೇಡ, ಬೇಕಂದ್ರೆ ಬೇಕು. ಹೇ ನೋಡಿ 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 ನೋಡಿ, ಬರ್ತೈತಲ್ಲ ಅಂದ್ರೆ ಇಟ್ಕಾಡ್ರಿ, ಪಟ್ಲೆ ಇಟ್ಕಾಡ್ರಿ. ನೀರ್ ಹಾಕ್ಬೇಕು ಇದಕ್ಕೆ? ಬೇಡ. ಅಯ್ಯೋ, ವಾವ್ ಇದೆ. ಅದಕ್ಕೆ ಈ ಬಟ್ಲೆ ಇಟ್ಕಾಡ್ರಿ. ಇವ ಹರಿದೋಗ್ತದೆ. ನಂಗ್ ಬಂತು. ನಾನು ಇನ್ಮೇಲೆ ಹಪ್ಪಳ ಫ್ಯಾಕ್ಟ್ರಿ ಇಡದೆ. ತೊಳು ಹತ್ತಿರ ಕಡೆ ಐತ್ರಿ. ವಾವ್ ವಾವ್, ಇಲ್ಲಿ ನೋಡಿ ನೋಡಿ ನೋಡಿ. ವೆರಿ ನೈಸ್, ವೆರಿ ನೈಸ್.
ಹ್ಮ್ ಸಖತ್ತಾಗಿ ಬಂದಿದೆ. ಇಲ್ಲಿ ನೋಡಿ ಹಪ್ಪಳ. ಇದನ್ನ ಬಿಸಿಲಲ್ಲಿ ಇಡೋದಾ? ಬಿಸ್ಲಲ್ಲಿ ಹಾಕ. ಹಂಗೇನು ತಿನ್ಬೋದಾ ಇವಾಗ? ಹಸಿ ತಿನ್ಬೋದು. ತಿನ್ಬೋದಾ? ತಿನ್ಬೋದು. ಹೊಟ್ಟೆ ಕೆಡಲ್ಲ? ಇಲ್ಲ. ನಾನು ಇವಾಗ ಹಸಿ ಹಪ್ಪಳ ತಿಂತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಟೇಸ್ಟ್ ಮಾಡಕ್ ಮಾತ್ರ ಒಂದ್ ತಿನ್ನಿ, ತುಂಬಾ ತಿಂದ್ರೆ ಮತ್ತೆ ಹೊಟ್ಟೆಯಲ್ಲಿ ಗುಳು ಗಳಗಳಾಗ್ಬಿಡತ್ತೆ. ತುಂಬಾ ಚೆನ್ನಾಗಿದೆ. ಹೌದು. ಅಂತ ತಳು ಆಗಿತ್ತು, ಸ್ವಲ್ಪ ಆಗಿತ್ತು. ಇದನ್ನ ಚಾಪೆ ಮೇಲೂ ಹಾಕ್ಬೋದಾ? ಚಾಪೆ ಮೇಲೆ ಹಾಕ್ಬೋದು. ಬಟ್ಟೆ ಕೊಡು. ನಿಜವಾಗ್ಲೂ ಹೇಳ್ತೀನಿ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಅವ್ರು ಹೇಳ್ದಂಗೆ ಆ ಜೀರಿಗೆ, ಆ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪಿಂದು ಆ ಫ್ಲೇವರು ಸಖತ್ತಾಗಿ ಸಿಗ್ತಾ ಇದೆ. ಕೊಡಿ, ನಾನು ಅಲ್ಲಾಡ್ಸ್ತೀನಿ. ಜೀವನ ಟಾಣಿಕ್ ಬಟ್ಲು ಕುಡಿಯೋಕ್ ಮುಂಚೆ ಅಲ್ಲಾಡ್ಸು ಅಂತಾರಲ್ಲ, ಹಂಗೆ ಅಲ್ಲಾಡ್ಸು. ಇದಾಗಿದ್ಯಮ್ಮ? ಇದಾಗಿಲ್ಲ. ಇದು ಬಟ್ಲಿಗೆ ಹಾಕಲ್ಲ. ಓ ನೋಡಿ, ವೆರಿ ಈಸಿ ಮೆಥಡ್. ಅಲ್ಲ ಹಪ್ಪಳನೇ ಇದು. ಹುಯ್ ಹಪ್ಪಳ. ಎಂತ ಹಪ್ಪಳ? ಹೊಯ್ ಹಪ್ಪಳ. ಹೊಯ್ಯೋ ಹಪ್ಪಳ. ಹುಯ್ ಹಪ್ಪಳ ಅಲ್ಲ, ಹೊಯ್ಯುವ ಹಪ್ಪಳಕ್ಕೆ ಹೊಯ್ ಹಪ್ಪಳ ಅಂತ ಹೇಳ್ತಾರೆ. ಇದ್ರಲ್ಲಿ ಖಾರದ್ದು ಹೆಂಗ್ ಮಾಡೋದು? ಖಾರದ್ದು ಇದಕ್ಕೆ ಖಾರ ಅರ್ಶಿನ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಹಾಕ್ಬೋದಾ? ಹಾಕ್ಬೋದು. ಒಂದ್ ಸ್ವಲ್ಪ ಹಾಕ್ಬಿಡಣವಾ? ಇದಕ್ಕೆ ಖಾರದ ಪುಡಿ ಅರ್ಶಿನ ಪುಡಿ ಹಾಕ್ಬಿಡಣ. ಎಸ್, ಹೋಗಿ ಖಾರದ ಪುಡಿ ಅರ್ಶಿನ ಪುಡಿ ತಗೊಂಡ್ಬಿಡ್ತೀನಿ. ಖಾರ ಹಪ್ಪಳನ ಮಾಡ್ಬಿಡಣ. ಎಸ್, ಖಾರದ ಪುಡಿ ತಂದಿದ್ದೀನಿ. ಆಯ್ತು, ಇದಕ್ಕೆ ಹಾಕ್ರಿ. ಇವಾಗ ಇದಕ್ಕೆ ಖಾರದ ಪುಡಿ ಹಾಕದಾ? ಸ್ವಲ್ಪ ಅಷ್ಟ್ ಬೇಡ, ಸ್ವಲ್ಪ ಖಾರ ಇರ್ಲಿ. ತುಂಬಾ ಖಾರ ಆದ್ರೆ ತಿನ್ನಕ್ಕಾಗಲ್ಲ. ಅಂದ್ರೆ ಇವಾಗ ನಮಗಾದ್ರೆ ಓಕೆ, ಹೆಣ್ಮಕ್ಳು ಹೆಂಗೋ ತಿನ್ಬಿಡ್ತೀವಿ. ನಮ್ ಗಂಡಂದ್ರೆ ಸ್ವಲ್ಪ 90 ಹಾಕೊಂಡಿರ್ತಾರಲ್ಲ, ಅವ್ರಿಗೆ ಹಾಕ. ಅವೆಲ್ಲ ಪ್ಲಾನ್ ಮಾಡ್ಬೇಕು. ಗಂಡನ್ ಹೊಲ್ಸ್ಕೋಬೇಕು ಅಂತಂದ್ರೆ ಸ್ವಲ್ಪ ಖಾರ ಅಡ್ಗೆ ಮಾಡೋದ್ ಕಲ್ತ್ಕೊಳ್ಳಿ ಹೆಣ್ಮಕ್ಳ, ಪ್ಲೀಸ್. ಚಿಟ್ಟೆ ಅಯ್ಯೋ, ಇಷ್ಟ ಹಾಕ್ತೀನಿ. ಕಲ್ಸೋದು ಇಷ್ಟೇನಾ? ಇಷ್ಟೇನೆ. ಖಾರದ ಹಪ್ಪಳ ಮತ್ತಿನ್ನೇನು ಇಲ್ಲ, ಖಾರದ ಪುಡಿ ಹಾಕ್ಬಿಟ್ಟು ಕಲ್ಸೋದು ಅಷ್ಟೇ ನೋಡಿ. ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಆಕ್ಚುಲಿ ಇದು ವೆರಿ ಸಿಂಪಲ್, ಬಟ್ ಆ ಮೆಥಡ್ ಎಲ್ರಿಗೂ ಹೆಂಗೆ ಏನು ಅಂತ ಗೊತ್ತಿರಲ್ಲ. ಆಯ್ತು, ಇದು ಹೆಸರು ತೆಗಿಲ್ಲ. ಹೆಸರು ತೆಗಿತೀನಿ. ನನ್ನ ಹೆಸರು ತೆಗಿಯಲ್ಲ. ನಿನ್ನ ಹೆಸರು ತೆಗಿಯೋದು. ನಿನ್ನ ಹೆಸರು ಅಂತ? ರಾಗಿಣಿ. ಹೌದಾ? ಚೆನ್ನಾಗಿದ್ಯಾ? ಚೆನ್ನಾಗಿದೆ. ನೋಡಿದಿರ ನೀವು ನನ್ನನ್ನ? ಎಲ್ಲೋ ಟಿವಿಯಾಗೆಲ್ಲೋ ಬಂದ್ ನೋಡಿದ್ದೆ. ನಾನೇ ಅದು. ನೀನೇ? ಗೊತ್ತಾಗಲ್ಲ ನೀನೇ. ನಾನೇ ಅದು. ಮತ್ತೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ. ಮಕ್ಕಳು? ಮಕ್ಕಳು 2 ಗಂಡ್ ಮಕ್ಕಳು? 2 ಗಂಡೆ. ಮದ್ವೆ ಆಗಿದ್ಯಾ? ಇಲ್ಲ, ಆಗಿಲ್ಲ. ಯಾಕಾಗಿಲ್ಲ? ಎಷ್ಟು ವರ್ಷ? ಮದುವೆ ವಯಸ್ಸಿಗೆ ಇನ್ನು ಬಂದಿಲ್ಲ. ಇನ್ನು ಬರ್ಲಿಲ್ಲ. ನಾನೇ ಆಗ್ತಾ ಇದ್ದೆ, ನಂಗೆ ಆಲ್ರೆಡಿ ಮದ್ವೆ ಆಗ್ಬಿಟ್ಟಿದೆ. ನೋಡ್ರಿ ಇವಾಗ ಹೆಂಗ್ ತೆಗ್ದೆ ನಾನು. ಹೌದು, ಚೆನ್ನಾಗೇ ತೆಗ್ದ್ರಿ. ಅಭ್ಯಾಸ ಆಗಿ ಹೋತಲ್ಲ. ಅಭ್ಯಾಸ ಆಯ್ತು. ಹಾಡ್ತಾ ರಾಗ, ನರಳ್ತಾ ರೋಗ ಅಂದಂಗೆ ಎಲ್ಲದು ಬಂದ್ ಬಿಸಿ ಇರತ್ತು. ಇವಾಗ ಇದನ್ನ ತೆಗಿಯೋದು. ಈ ತರ ಕಾಟನ್ ಬಟ್ಟೆಗಳನ್ನ ಇಟ್ಕೊಂಡ್ಬಿಟ್ಟು ಚೆನ್ನಾಗ್ ಬತ್ತ ನೋಡ್ರಿ. ರೌಂಡ್ ಹಪ್ಪಳ. ನೀರೇನಕ್ಕೆ? ನೀರ್ ಬೇಕೇ ಬೇಕು, ಇಲ್ಲಾಂದ್ರೆ ಆಗಲ್ವಾ? ಇಲ್ಲಿ ನೋಡಿ ಎಷ್ಟ್ ಚೆನ್ನಾಗಿ ತೆಗಿತಿದ್ದಾರೆ. ಈಗ ಒಂದು ಮೇಲೆ ಒಂದು ಹಾಕಿದಿರಲ್ಲ, ಅದೇ ಅಂಟ್ಕೊಳಲ್ವಾ? ಅಂಟ್ಕೊಳಲ್ಲ, ಎತ್ತಕ್ ಬರ್ತೈತಿ. ಆಗತ್ತಾ? ಇವಾಗ ಇದನ್ನ ಇನ್ನೊಂದು ಟ್ರಿಪ್ ಹಾಕ್ತೀನಿ ನಾನು. ಅಯ್ಯೋ, ಬೆವ್ರು ಸುರ್ಸಿ ಕೆಲಸ ಮಾಡೋದು ಅಂತಾರಲ್ಲ, ಇದೆ ಅದು. ಅಯ್ಯೋ ಅಡಿಗಡೆ ಹಾಕ್ಬಿಟ್ಟೆ.
ಇವಾಗ ನೋಡಿ ಖಾರ ಹಪ್ಪಳ ಹಾಕ್ತಾ ಇದೀನಿ. ಬೇಗ ಅದು ಆರೋಕತ್ತೆ ಅಡಿಗೆ. ಇಲ್ಲ 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 ಆಯ್ತು. ಇದು ಇಷ್ಟು ನಿಧಾನ ಆಗ್ತಾ ಇದೆ. ಮೈ ಮೇಲೆ ದೇವ್ರ ಬಂದಂಗ ಮಾಡ್ಬೇಕು ಅಲ್ಲ, ಹಂಗೆ ಆದ್ರೆ ಚೆನ್ನಾಗೈತಿ. ಹಿಂಗೆ ಆಯ್ತಾ? ಆಯ್ತು. ಇಷ್ಟೇನಾ? ಇಷ್ಟೇ ಹಾಕ. ಮುಚ್ಚಣವಾ? ಮುಚ್ಚ. ಎಸ್ ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಬಂದಿದೆ. ಇನ್ನೊಂದು, ಇವಾಗ ಈ ಪಾತ್ರೆ ಏನಕ್ಕೆ ತಂದಿದ್ದೀನಿ ಅಂತ ಹೇಳಿದ್ರೆ, ಅಲ್ಲಿ ಕೆಲವೊಬ್ರು ಮಂದಲ್ಲಿ ದೊಡ್ಡ ದೊಡ್ಡ ಪಾತ್ರೆ ಹಿಡ್ಕೊಂಡು ಅಡ್ಗೆ ಮಾಡಕ್ ಆಗಲ್ಲ. ನೀವು ನಿಮ್ ಕಿಚನ್ ನಲ್ಲೇನೆ ಸ್ಟವ್ ಮೇಲೇನು ಕೂಡ ನೀವು ಇದು ಹಪ್ಪಳನ ಮಾಡ್ಬೋದು. ಇಷ್ಟು ದೊಡ್ಡ ಪಾತ್ರೆ ಇಫ್ ಇನ್ ಕೇಸ್ ನಿಮ್ಮ ಹತ್ರ ಇಲ್ಲ ಅಂತ ಅಂದ್ರೂ ಇದಕ್ಕಿಂತ ಚಿಕ್ಕ ಪಾತ್ರೆನ ಇಟ್ಕೊಂಡು, ಈ ತರ ಪ್ಲೇಟ್ ಎಲ್ರ ಮನೇಲೂ ಇದ್ದೇ ಇರುತ್ತೆ. ಇದಕ್ಕಿಂತ ಚಿಕ್ಕ ಸೈಜ್ ಪ್ಲೇಟ್ ಕರೆಕ್ಟ್ ಇದಕ್ಕೆ ಈ ಬಾಯಿ ಏನಿದೆಯೋ ಇದಕ್ಕೆ ಕರೆಕ್ಟ್ ಆಗಿ ಹಿಂಗ್ ಕುತ್ಕೋಬೇಕು ಅಲ್ವಾ? ಹೌದು. ಅದ್ರೊಳಗಡೆ ಹೋಗ್ಬಿಡ್ಬಾರ್ದು, ಅವಾಗ ಹಪ್ಪಳ ಪಾಯಸ ಆಗ್ಬಿಡತ್ತೆ, ಹಪ್ಪಳದ ಪಾಯಸ ಆಗ್ಬಿಡುತ್ತೆ. ಸೊ ಕರೆಕ್ಟ್ ಆಗಿ ಇದಕ್ಕೆ ಕುತ್ಕೊಳ್ಳೋ ತರ ಒಂದ್ ಪಾತ್ರೆ ಇಟ್ಕೊಂಡು ಅದಕ್ಕೆ ಸೇಮ್ ಇದೇ ತರ ಪ್ರೊಸೀಜರ್. ಬಟ್ ಇದ್ರ ಮೇಲೆ ಹೆಂಗ್ ಕವರ್ ಮಾಡೋದು? ಇದನ್ನ ಸ್ವಲ್ಪ ಅದನ್ನು ತೋರಿಸ್ತೀವಿ, ಅದನ್ನು ತೋರಿಸ್ತೀವಿ. ನೋಡಿ ಎಷ್ಟ್ ಚೆನ್ನಾಗಿದೆ. ಇದು ಖಾರದ ಹಪ್ಪಳ. ಕಲರ್ ನೋಡಿ, ಈ ಕಲರ್ ನೋಡಿ ಹೇಗಿದೆ, ಈ ಕಲರ್ ನೋಡಿ ಹೇಗಿದೆ ಡಿಫ್ರೆನ್ಸ್. ಇದಕ್ಕೆ ಖಾರದ ಪುಡಿ ಹಾಕಿದೀವಿ ಅಷ್ಟೇ, ಬೇರೆ ಏನು ಆಡ್ ಮಾಡಿಲ್ಲ. ಇದು ವಿತೌಟ್ ಖಾರ, ಓನ್ಲಿ ಇದು ಫಾರ್ ಕಿಡ್ಸ್, ದಟ್ ಇಸ್ ಫಾರ್ ಕಿಡ್ಸ್ ಫಾದರ್. ಅಮ್ಮ ಇದೊಂದು ಅಡಿಗಡೆ ಇದೆ, ಅದು ಹೆಂಗ್ ತೆಗಿಯೋದು? ಅದನ್ನ ತೆಗಿತೀನಿ ತಡಿ. ಎಲ್ಲ ಅಭ್ಯಾಸ ಕೈ ತೆಗ್ದಿಬಿಟ್ರೆ ನಮ್ಗೆ ಹೆದರಿಕೆ ಆಗತ್ತೆ. ಇವಾಗ ಇದು ತೆಗಿಲಾ? ನೋಡಿ, ಮನೆಯಲ್ಲಿ ಲೇಡೀಸ್ ಯಾರಿಗೆ ಹಪ್ಪಳ ಬೇಕು ಈ ಸೆಟ್, ಕೆಲವೊಬ್ಬರಿಗೆ ತುಂಬಾ ಪ್ರಮಾಣದಲ್ಲಿ ಮಾಡೋರಿಗೆ ಅಷ್ಟೇ, ಚಿಕ್ಕ ಪ್ರಮಾಣದಲ್ಲಿ ಮಾಡೋರಿಗೆ ನೆಸೆಸಿಟಿ ಇಲ್ಲ. ಇವಾಗ ನಾವು ಪಾತ್ರೆ ಇಡ್ತಾ ಇದೀವಿ. ಈ ಪಾತ್ರೆಗೆ ಮತ್ತೆ ನೀರ್ ಕಾಯಕ್ಕೆ ಟೈಮ್ ಆಗತ್ತೆ. ಇದೇ ನೀರನ್ನೇ ಹಾಕೊಳ್ತಾ ಇದ್ದೀನಿ, ಕುದೀತಾ ಇರೋದು. ಇದ್ರೊಳಗಡೆ ಬಿಸಿನೀರು ಹಾಕಿದೀವಿ. ಸೇಮ್ ಆ ನೀರು ಕೊತ್ತ 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 ಕುದಿಬೇಕು ಅಲ್ವಮ್ಮ? ವಾವ್, ಇಲ್ಲಿ ನೋಡಿ, ಅದನ್ನ ತಿನ್ಬೋದ ಇವಾಗ ನಾನು? ಕೊಡಿ ಅಮ್ಮ, ಅದು ಖಾರದ ಹಪ್ಪಳ. ಇದನ್ನು ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಐ ವಿಲ್ ಟೆಲ್. ಸೇಮ್, ಇದು ಸ್ವಲ್ಪ ಸ್ಪೈಸಿ. ಇದು ಎಷ್ಟು ದಿನ ಇಡ್ಬೇಕು ಬಿಸಿಲಲ್ಲಿ? ಒಂದೇ ತಾಸು ಸಾಕು. ಒಂದು ತಾಸು, ಈ ಬಿಸಿಲಿ ಒಂದು ತಾಸು ಬೇಡ. ನಾವೇ ಬೆಂದು ಹೋಗಿದೀವಿ, ಹಪ್ಪಳ ಬೆಂದಿರತ್ತಾ? ಈ ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಇಟ್ರು ಹಪ್ಪಳ ರೆಡಿ ಆಗತ್ತೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ತುಂಬಾ ಚೆನ್ನಾಗಿದೆ. ಯಾಕೊತ್ತಾ, ಸಿಟಿಯಲ್ಲಿ ನಾವು ಆರ್ಟಿಫಿಷಿಯಲ್ ಪಾಪಡ್ಸ್ ಅದೆಲ್ಲ ತರ್ತಾ ಇರ್ತೀವಿ ಹೋಟೆಲ್ಗೆಲ್ಲ ಹೋಗ್ಬಿಟ್ಟು. ಬಟ್ ಇದು ನ್ಯಾಚುರಲ್, ನಾವೇ ಮನೇಲಿ ವಿತೌಟ್ ಸೋಡಾ ಗಿಡ ಏನು ಹಾಕಲ್ಲ. ಇದು ಇವಾಗ ರೆಡಿ ಆಗಿದ್ಯಾ? ಕುದೀತಾಯ್ತಾ? ಇಲ್ಲ, ಸ್ವಲ್ಪ ಕುದಿಬೇಕು. ಸೋಡಾ ಗಿಡ ಏನು ಹಾಕದೆ ನಾವು ಮಾಡುವಂಥದ್ದು. ಹೌದು. ನಿಜ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು, ವೆರಿ ನೈಸ್. ನೀರ್ ಇವಾಗ ಇವಾಗ ಅರ್ಧ ಇದೆ, ಓಕೆನಾ? ಸಾಕಾ? ಪೂರ್ತಿ ಹಾಕೋದೇನೋ? ಬೇಡ ಬೇಡ. ಇವಾಗ ಇದು ಇಡ್ಲಾ? ಇಡು. ಮುಚ್ಚಕ್ಕೆ? ಮುಚ್ಚೋದು ಬೇಡ. ಅಯ್ಯಯ್ಯ, ಮತ್ತೆ ಹೆಂಗ್ ಹಪ್ಪಳ ಆಗತ್ತೆ? ಇದು ಹಪ್ಪಳ ಆಗತ್ತೆ. ಹಂಗೆ ಆಗ್ಬಿಡತ್ತಾ? ಹಂಗೆ ಆಗ್ಬಿಡ್ತೈತಿ. ಮಾತಾಡ್ತಾ ಹಪ್ಪಳ, ನೀರಿನ ಹಬೆಗೆ ಹಪ್ಪಳ ಆಗುವಂತದಲ್ವಾ? ಎಷ್ಟು ಕಷ್ಟ ನೋಡಿ ಜೀವನ. ಹಳ್ಳಿ ಜೀವನ ಹಂಗೆ ಬಹಳ ಕಷ್ಟ. ಅದಕ್ಕೆ ನಾ ಸಿಟಿ ಹುಡುಗನ್ನೇ ಮದ್ವೆ ಆಗಿರೋದು. ಹೌದೌದು. ಅದು ಕುಡ್ಕುನ್ನ ನೋಡಿ, ಅವರಿಗೂ ಗೊತ್ತಾಗ್ಬಿಟ್ಟಿದೆ ನನ್ ಗಂಡನ ವಿಷಯ. ಅವನಿಗೆ ಹೇಳ್ತೀನಿ ಜಾಸ್ತಿ ಕುಡಿಬೇಡ ಅಂತ, ಕುಡ್ದು ಎಲ್ಲ ಕಡೆ ಓಡಾಡ್ತಾ ಇರ್ತಾನ. ನಮ್ಮನ್ನ ಏನ್ ಮಾಡಕ್ಕಾಗೋದಿಲ್ಲ. ಏನ್ ಮಾಡೋದು, ಕಟ್ಕೊಬಿಟ್ಟಿದೀನಿ. ಕುಡ್ಕನೋ ಎಂತದ್ದು ಸಂಸಾರ ಮಾಡ್ಬೇಕಲ್ಲ. ಅಯ್ಯೋ, ಇದು ಈ ಕಡೆಯಿಂದ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್. ಅಯ್ಯೋ, ಕಲರ್ ಚೇಂಜ್ ಆಗ್ತಾ ಇದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಇದು ಅಷ್ಟು ಫುಲ್ ಕಲರ್ ಚೇಂಜ್ ಆಗ್ಬೇಕಾ? ಈ ಕಲರ್ ಆಗ್ಬೇಕಾ? ಕಲರ್ ಆಗ್ಬೇಕು. ಇದು ಹಿಂಗ ಮುಚ್ಚಿದ್ರ
ಆ ಇದನ್ನ ಉಲ್ಟಾ ದಬಾಕ್ ಬಿಡೋದು, ದಬಾಕಳೋದು ಅಂತಾರಲ್ಲ ಹಂಗೆ ಇದು ಹಪ್ಪಳನ ಹಿಂಗ್ ಮಾಡ್ಬಿಟ್ಟು ದಬಾಕ್ ಬಿಡೋದು. ಅದು ಫುಲ್ ಬೆಂದ್ಬಿಟ್ಟು ನೀರೊಳಗಡೆ ಹೋಗ್ಬಿಟ್ರೆ ಹೋಗೋದಿಲ್ಲ. ಹೋದ್ರೆ ಬಟ್ಟೆ ಕಟ್ಕಿತಾರೆ ಬಾಯಿಗೆ, ಅದ್ರ ಗಡಿಗೆ ಬಾಯಿಗೆ ಒಂದ್ ಬಟ್ಟೆ ಕಟ್ಕಿತಾರೆ. ಅಲ್ಲೇ ಇರತ್ತೆ ಅಲ್ಲೇ ಇರತ್ತೆ ಅಂತ. ಅದೆಲ್ಲ ಇವಾಗಿನ ಹೆಣ್ಮಕ್ಳು ಅಷ್ಟೆಲ್ಲ ಯಾರು ಮಾಡ್ತಾರೆ? ಯಾರು ಮಾಡೋದಿಲ್ಲ ಈಗ. ಯಾರು ಮಾಡಲ್ಲ. ಅದ್ರಲ್ಲೂ ಹಪ್ಪಳ ತಿನ್ನೋರಂತೂ ಕಮ್ಮಿ, ಇವಾಗ ಯಾರು ಹಪ್ಪಳನೇ ತಿನ್ನಲ್ಲ. ಬೇಕ್ರಿ ತಿಂಡಿನೇ ಜಾಸ್ತಿ. ಬೇಕ್ರಿ ತಿಂಡಿ ಜಾಸ್ತಿ, ಆಮೇಲೆ ಬೆಳ್ಳುಳ್ಳಿ ಕಬಾಬ್. ಇಲ್ಲಿ ನಿಮ್ಮ ಹಳ್ಳಿಲೆಲ್ಲ ಕಬಾಬ್ ಗಿಬಾಬ್ ಎಲ್ಲ ಮಾಡೋದಿಲ್ಲ. ನ್ಯಾಚುರಲ್. ಚಿಕನ್ ಅಲ್ಲಿ ಏನ್ ಫೇಮಸ್ ನಿಮ್ಮ ಹಳ್ಳಿಲಿ? ಚಿಕನ್ ಅಲ್ಲಿ ಕಜ್ಜಾಯ, ಕೋಳಿ ಸಾರು, ಚಿಕನ್ ಸಾರನೇ ಫೇಮಸ್. ಕಜ್ಜಾಯ ಅಮ್ಮ ಇದಾಗಿದ್ಯಾ? ಆಗಿಲ್ವಾ? ಇಲ್ಲ ಆಗಿಲ್ಲ. ಎಷ್ಟೊತ್ತು ಬೇಯ್ತೈತಿ ಈಗ? ಒಂದ್ 10 ನಿಮಿಷನೂ ಬೇಡ. 10 ನಿಮಿಷ ಒಂದ್ ಹಪ್ಳಕ್ಕೆ? ಬೇಡ ಅಂದೆ. ಬೇಡ ಅಂದ್ರು ನಂಗದ್ ಅವರು ಕಣ್ಣಲ್ಲಿ ಬೇಡ ಅಂದೆ ಅಂತ ಹಿಂಗೆ ಕಣ್ಣಲ್ಲಿ ಎದುರಿಸ್ತಾರೆ. ಬೇಡ ಸ್ವಲ್ಪ ದೂರನೇ ಕಿವಿ ನನ್ಗ ನೋಡಿದ್ರ ದೂರ ಅಂದ್ರೆ ಕಿವಿ ಕೇಳ್ಸಲ್ಲ ಅಂತ. ನಮ್ಮ ಅತ್ತಿನೂ ಹಿಂಗೇನೆ, ಇವ್ರ ತರನೇ. ಕೇಳ್ಸತ್ತೆ. ಬೈದ್ರೆ ಕೇಳ್ಸತ್ತೆ. ತೆಗಿಲಮ್ಮ? ತೆಗಿ. ಹಂಗೆ ತೆಗೆದ್ರೆ ಕೈ ಸೆಕೆ ಹೊಡಿತೈತಿ. ಹೆಂಗ್ ತೆಗಿಬೇಕು? ಹಂಗೆ ಸ್ವಲ್ಪ ಬಟ್ ಜಾಸ್ತಿ ತೆಗಿಬೇಕು. ಅಂದ್ರೆ ಹಂಗೆ ಬಟ್ಲು ಹಿಂಗೆ ಹಿಡ್ಕೊಂಡು ತೆಗಿಬೇಕು. ಇಲ್ಲ ಒಮ್ಮಿಗೆ ತೆಗೆದ್ರೆ ಹಿಂಗ್. ಓಕೆ, ಇದಾಗಿದೆ. ಆತು. ಸ್ಟ್ಯಾಂಡ್ ಅಲ್ಲಿ ಇಟ್ಕೊಂಡ್ ಮಾಡೋದಲ್ಲ ಇದು. ಹಿಂಗೆ ಫಸ್ಟ್ ಈ ತರ, ಆಮೇಲೆ ದಬಾಕದು, ಆಮೇಲೆ ಜಾರ್ಸ್ಕೊಳ್ಳೋದು. ಇವಾಗ ಇದನ್ನ ನಾ ತೆಗಿತೀನಿ. ನೀರ್ ಕೊಡಿ. ಸುಡ್ತೈತೆ ತಡಿ. ಬೇಡ, ಅದಕ್ಕೆ ನೀರ್ ಬೇಡವಾ? ಒಂಚೂರು ಇರ್ಲಿ ಸುಮ್ನೆ. ಓಂ ನಮಃ ಶಿವಾಯ ಅಂತ ಹಿಂಗೆ ಹಾಕೋಣ. ನೋಡಿ, ವಾವ್, ಸಖತ್ತಾಗಿ ಬಂದಿದೆ. ಇದ್ ನೀವೊಂದು ಚಾಪೆನೇನಾದ್ರೂ ಈ ಬಿಸಿಲಲ್ಲಿ ಇಟ್ಬಿಟ್ಟು ಕ್ಲೀನ್ ಆಗಿ ಒಂದೊಂದೇ ಹಪ್ಪಳ ಅಮ್ಮ ಇದು ನಾನು ಹಾಕ್ಲಾ ಇವಾಗ? ಹಾಕ್. ವಾ 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 ವಾ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಪ್ಪಳ. ವಿತೌಟ್ ಮಿಷನ್, ಹ್ಯಾಂಡ್ ಮೇಡ್ ಹಪ್ಪಳ ತುಂಬಾ ಚೆನ್ನಾಗಿ ಬಂದಿದೆ. ಇದು ಈಸಿ. ದಯವಿಟ್ಟು ಈ ತರ ಹಪ್ಪಳಗಳನ್ನ ನಿಮ್ಮ ಮನೇಲಿ ಮಾಡಿ ಹೇಗಿದೆ ಅಂತ ನಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾಕಂತ ಹೇಳಿದ್ರೆ ನಾವು ಇದೇ ತರ ಹಳ್ಳಿಗಳಲ್ಲಿ ತುಂಬಾ ಹಿಂದಿನ ಕಾಲದಿಂದ ಅಡುಗೆಗಳನ್ನ ಮಾಡ್ಕೊಳ್ತಾನೆ ಬಂದಿದ್ದಾರೆ. ಅದೆಲ್ಲ ಹೇಗ್ ಮಾಡೋದು, ಇವಾಗೆಲ್ಲ ಆಕ್ಚುಲಿ ಹಳೆ ಕಾಲದ ಅಡುಗೆಗಳು ನಶಿಸಿ ಹೋಗ್ತಾ ಇದೆ. ಅದನ್ನ ನಾವು ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ ಅಲ್ವಾ ಅಮ್ಮ? ಹೌದು. ನೀವ್ ಹೆಂಗ್ ಹೇಳ್ತೀರ ಹಂಗೆ. ನಾವ್ ಒಳ್ಳೆಯೊಳ ಕೆಟ್ಟಳ? ಒಳ್ಳೆಯಳು. ನಿಜ ಹೇಳ್ಬೇಕು. ನಿಜವಾಗ್ಲು ಹೆಂಗೆ ಹೊಗಳಿಸ್ಕೊಬಿಟ್ಟವ್ರ ಹತ್ರ ಆಗಿರತ್ತಮ್ಮ ಇದು ಇವಾಗ? ನೋಡಿ, ಸಿಂಪಲ್ ಖಾರದ ಹಪ್ಪಳ ಮಾಡುವ ವಿಧಾನ ಅಂಡ್ ತೆಗಿಯೋದು ಅಷ್ಟೇ. ಅಯ್ಯಪ್ಪ, ಬಿಸಿ ಇದೆ. ಆಹಾ, ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರೌಂಡ್ ಹಪ್ಪಳ. ತಗೊಳ್ಳಿ, ಇದನ್ನ ಅವ್ರು ಹೇಳ್ದಂಗೆ 1 hour ಇಟ್ಬಿಟ್ರೆ ಆಗೋಗುತ್ತೆ. ಇದೇನಾದ್ರೂ ನೀವು ಮಾಡಿದಿದ್ಯಾ ಅಮ್ಮ ಹಳೆ ಹಪ್ಪಳಗಳು? ಇದೆ, ಐತಿ. ನೋಡಿ, ಇದು ಆಲ್ರೆಡಿ ಡ್ರೈ ಆಗಿ. ಇದು ಎಷ್ಟು ದಿನ ಇಡ್ಬೋದು? 1 ವರ್ಷನೂ ಇಡ್ಬೋದು. 1 ವರ್ಷ? 1 ವರ್ಷ ಏನು ಆಗಲ್ಲ. ಗಾಳಿ ಆಡ್ಬಾರ್ದು. ಅಂದ್ರೆ ಡಬ್ಬದಲ್ಲಿ ಹಾಕಿ ಮುಚ್ಚಿಡ್ಬೇಕು. 1 ವರ್ಷ ಇಟ್ರು ಏನಾಗಲ್ಲ. 1 ವರ್ಷ ಅಂದ್ರೆ ಈ ಬೇಸಿಗೆಯಲ್ಲಿ ಮಾಡಿದ್ರೆ ಮುಂದಿನ ಬೇಸಿಗೆ ತನಕ ಆರಾಮಾಗಿ ತಿನ್ಬೋದು. ಓಕೆನಾ? ನೋಡಿ, ರೌಂಡ್ ಹಪ್ಪಳ. ಇವಾಗ 1 ನಿಮಿಷ ಅಮ್ಮ ಹಿಂಗೆ ಇಟ್ಕೊಳ್ಳಿ. ಈ ಪಾತ್ರೆ ತೆಗೆದ್ಬಿಡ್ತೀನಿ ನಾನು. ತೆಗಿಲಾ? ನನ್ಗೊಂದು ಹಪ್ಪಳ ಹಂಗೆ ಸುಟ್ಬಿಡೋಣ. ಇವಾಗ ಹಾಕದ? ಹಾಕ. ಸುಮ್ನೆ ಹಂಗೆ ನೋಡಿ, ಹಪ್ಪಳನ ಕೆಂಡಕ್ಕೆ ಹಾಕೋದು. ಓಕೆ ನೆಂಟ್ರೆ, ಇವತ್ತಿನ ಈ ಒಂದು ನಮ್ಮ ಎಪಿಸೋಡ್ ಅಲ್ಲಿ ನಾವು ಸಾಗರದ ಶಿರ್ವಾಳ ಊರಲ್ಲಿ ಒಂದು ರೆಸಿಪೀಸ್ನ ನಾವು
ಟ್ರೈ ಮಾಡ್ತಾ ಇದ್ದೀವಿ. ಸಾಗರದ ಎಪಿಸೋಡ್ಸ್ ಇದರಲ್ಲಿ ಮೇನ್ ಫೇಮಸ್ ಅಂತ ಹೇಳಿದ್ರೆ ಹಳ್ಳಿ ಕಡೆ ಹುಯ್ಯೋ ಹಪ್ಪಳ. ಸಮ್ಮರ್ ಅಲ್ಲಿ ಎಲ್ರ ಮನೆಯಲ್ಲೂ ಯೂಶಲಿ ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ, ಮಾಡ್ಬಿಟ್ಟು ಸಮ್ಮರ್ ಅಲ್ಲಿ ಅದನ್ನ ಇವಾಗ ನಾವು ಕೆಂಡದಲ್ಲಿ ಸುಟ್ಟಿದೀವಿ. ಆರೋಗ್ಯಕ್ಕೂ ಎಷ್ಟು ಒಳ್ಳೇದು ಅಂತ ಅಂದ್ರೆ ಇದಕ್ಕೆ ಆಯಿಲ್ ಹಾಕೇ ಇಲ್ಲ, ಆಯಿಲೇ ಇಲ್ಲ, ಕೆಂಡದಲ್ಲಿ ನಾವು ಮಾಡಿರೋದು. ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಎಣ್ಣೆಲಿ ಹಾಕೋಬಹುದು, ಇಲ್ಲಾಂದ್ರೆ ಗ್ಯಾಸ್ ಸ್ಟವ್ ಮೇಲೆ ಬೆಂಕಿ ಮಾಡ್ಬಿಟ್ಟು ಅದ್ರ ಮೇಲೂ ಇಟ್ಬಿಟ್ಟು ಉಲ್ಟಾ ಪಲ್ಟಾ ಮಾಡಿದ್ರು ಆಗುತ್ತೆ. ಪಾಪ, ಯಾಕಂದ್ರೆ ಕೆಲವು ಮನೆಯಲ್ಲಿ ಬೆಂಕಿ ಎಲ್ಲ ಇಲ್ಲದೆ ಇರೋರು ಹಂಗೆ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ತುಂಬಾ ಚೆನ್ನಾಗಿದೆ. ಇಷ್ಟೊತ್ತು ಕುತ್ಕೊಂಡು ನಮ್ಗೆ ಒಂದು ಹಪ್ಪಳ, ಅಕ್ಕಿ ಹುಯಿ ಹಪ್ಪಳ ಖಾರದ್ದು, ಆಮೇಲೆ ಸಪ್ಪೆ ಹಪ್ಪಳನ ಮಾಡೋದು ನಮ್ಮ ನೆಂಟ್ರಿಗೆ ಹೇಳ್ಕೊಟ್ಟಿದ್ರ. ತುಂಬಾನೇ ಸಂತೋಷ ಆಯ್ತು. ನಿಮ್ಗೆ ನಮ್ಮ ಚಾನಲ್ ಅಲ್ಲಿ ಅಡಿಗೆ ಮಾಡಿ ನಿಮಗೇನ್ ಅನಿಸ್ತು? ನಮಗೆ ಒಳ್ಳೆ ಖುಷಿ ಆಯ್ತು. ಓಕೆ, ನೀವು ಅನ್ಕೊಂಡಿದ್ರಲ್ಲ ಈ ತರ ಅಡಿಗೆ ನೀವು ಮಾಡ್ತೀವಿ ಚಾನಲ್ ಅಂತ ಏನಾದ್ರು ನಿಮ್ಗೆ ಅನ್ಕೊಂಡಿದ್ದಿಲ್ಲ? ಸಂತೋಷ ಆಯ್ತಾ? ಸಂತೋಷ ಆಯ್ತು. ಓಕೆ, ನೀವು ಅವ್ರಿಗೆ ಹೇಳಿ ಎಲ್ಲರೂ ರಾಘು ರಾಗಿಣಿ ಚಾನಲ್ ನ ಲೈಕ್ ಮಾಡಿ ಅಂತ ಹೇಳಿ. ಹೇಳಿ, ರಾಘು ರಾಗಿಣಿ ಅನ್ನೋ ಚಾನಲ್ ಲೈಕ್ ಮಾಡಿ. ಸೂಪರ್. ಇನ್ನು ಯಾರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಬೇಗ ಬೇಗ ಹಪ್ಪಳ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮಸ್ಕಾರ. ಓಕೆ, ಇವತ್ತಿನ ಈ ನಮ್ಮ ಎಪಿಸೋಡ್ ಅಲ್ಲಿ ಲಕ್ಷ್ಮಿ ಅವರು ಹಾಗೆ ಗೀತಾ ಅವರು ಹುಯ್ಯೋ ಹಪ್ಪಳ ಹೇಗ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ನಿಮ್ಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದೀನಿ. ನಮ್ಮ ರಾಘು ರಾಗಿಣಿ ತಂಡದ ವತಿಯಿಂದ ಅವರಿಗೆ ಒಂದು ಚಿಕ್ಕ ಉಡುಗೊರೆ ತಗೊಳ್ಳಿ. ಓಕೆ, ಥ್ಯಾಂಕ್ ಯು, ನಮಸ್ತೆ.